ಮೊನ್ನೆ ಏನಾಯಿತು ಅಂತಂದರೆ, ಸಿಗ್ನಲ್ನಲ್ಲಿ ನಾವು ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ವಿ. ಒಬ್ಬ ಪುಟ್ಟ ಹುಡುಗ ಬಂದು, ಆಂಟಿ ನಿಮ್ಮ ಕಾರ್ ಗ್ಲಾಸ್ ಒರೆಸ್ತೀನಿ ಅಂತ ಕೇಳ್ದ. ಕ್ಲೀನಾಗೇ ಇದೆ ಕಣೋ, ಬೇಡ ಅಂತಂದ್ವಿ. ಆಮೇಲೆ ತುಂಬ ಬಲವಂತ ಮಾಡ್ದ, ಆಂಟಿ ನೀವು ನೋಡ್ತಾ ಇರಿ ಎಷ್ಟು ನೀಟಾಗಿ ಒರೆಸ್ತೀನಿ ನೋಡಿ, ನಾನೇ ಚೆನ್ನಾಗಿ ಒರೆಸೋದು ಅಂತ. ಆಯಿತು ಕಣಪ್ಪ ಒರೆಸು ಅಂತ ಹೇಳಿ ಅವ್ನು ಕೇಳಿದಷ್ಟು ದುಡ್ಡು ಕೊಟ್ಟು ಕಳಿಸಿದ್ವಿ. ಆದರೆ ನಾನು ಅಬ್ಸರ್ವ್ ಮಾಡಿದ್ದು, ಅವನು ಎಷ್ಟು ಖುಷಿಯಾಗಿದ್ದ, ಲವಲವಿಕೆಯಿಂದ ಓಡಾಡ್ತಿದ್ದ. ಅವನಿಗೆ ತಾನು ಮಾಡ್ತಿರೋ ಕೆಲಸದ ಬಗ್ಗೆ ಬೇಜಾರಿರಲಿಲ್ಲ, ತಾನಿರೋ ಸ್ಥಿತಿ ಬಗ್ಗೆ ಒಂಚೂರು ಏನೂ ಬೇಜಾರಿರಲಿಲ್ಲ. ಎಷ್ಟು ಖುಷಿಯಾಗಿ ಓಡಾಡ್ತಿದ್ದ. ಆಗ ಕನ್ನಡದ ಒಂದು ಒಳ್ಳೆ ಗಾದೆ ಮಾತು ನೆನಪಿಗೆ ಬಂತು. ಪಾಲಿಗೆ ಬಂದದ್ದು ಪಂಚಾಮೃತ. ಜೀವನ ನಮಗೆ ಹೇಗೆ ಲಭ್ಯ ಆಗಿದೆಯೋ, ಯಾವ ಥರ ನಮಗೆ ಬಂದಿದೆಯೋ ಹಾಗೆ ನಾವು ಅದನ್ನು ಸ್ವೀಕರಿಸಿದ್ರೆ, ಅಕ್ಸೆಪ್ಟ್ ಮಾಡಿದ್ರೆ ನಾವು ಖುಷಿಯಾಗಿರಬಹುದು, ತೃಪ್ತಿಯಾಗಿರಬಹುದು ಅನ್ನೋದು. ಪಂಚಾಮೃತ ಅಂದ್ರೇನು? ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ತುಪ್ಪ ಎಲ್ಲ ಬೆರೆಸಿರೋ ಮಿಶ್ರಣ. ಅದು ಎಷ್ಟು ಸಿಹಿಯಾಗಿ ರುಚಿಯಾಗಿರುತ್ತೆ. ಹಾಗೆ ಪಂಚಾಮೃತ ನಾವು ತಗೊಳ್ಳೋದು ದೇವರ ಪ್ರಸಾದ ಅಂತ ಅಲ್ವಾ? ದೇವ್ರ ಪ್ರಸಾದನ ಹೇಗೆ ಸ್ವೀಕರಿಸ್ತೀವೋ ಹಾಗೆ ಖುಷಿಯಾಗಿ ದೇವರು ಕೊಟ್ಟಿದ್ದನ್ನು ನಮ್ಮ ಜೀವನದಲ್ಲಿ ನಾವು ಸ್ವೀಕರಿಸಿದ್ರೆ ಖುಷಿಯಾಗಿರಬಹುದು, ತೃಪ್ತಿಯಿಂದಿರಬಹುದು, ಇರಬೇಕು ಅಲ್ವಾ? ಯಾಕಂದರೆ ದೇವ್ರಿಗೆ ಗೊತ್ತು ನಮಗೆ ಯಾವುದು ಸರಿಯಾದದ್ದು ಅಂತ. ಹಾಗಾಗಿ ಎಂಥ ಒಂದು ಪರಿಸ್ಥಿತಿ ಇದ್ರೂ ದೇವರೇ ಇದು ನೀನು ಕೊಟ್ಟಿರೋದು ಕಣಪ್ಪ ಅಂತ, ಇದೇ ನನಗೆ ಪಂಚಾಮೃತ ಅಂತ ಅಂದ್ಕೊಂಡು ನಾವು ಸ್ವೀಕರಿಸಿ ಅಕ್ಸೆಪ್ಟ್ ಮಾಡಿಕೊಂಡು ಖುಷಿಯಿಂದ ತೃಪ್ತಿಯಿಂದ ಇದ್ದರೆ ಜೀವನ ನಡೆಸೋಕ್ಕೆ ತುಂಬ ಸುಲಭ ಆಗುತ್ತೆ. ಕಷ್ಟ ಸುಖಗಳು ಎಲ್ರಿಗೂ ಬರುತ್ತೆ, ಅದನ್ನು ಸಮಾನವಾಗಿ ಸ್ವೀಕರಿಸಿ ಖುಷಿಯಾಗಿರೋಣ. ಅದೇ ಪಂಚಾಮೃತ ಅಂತ ಜೀವನನ ಖುಷಿಯಿಂದ ಕಳೆಯೋಣ. ಏನಂತೀರಾ?